ರವೀಶ್ ಅವರೀಗ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ನಮ್ಮಲ್ಲಿ ಬಂಡಾಯ ಇರೋದು ನಿಜ. ಉಚ್ಚಾಟನೆ ಮಾಡಿದ್ದೀವಿ ಅಂತ ಹೇಳ್ತಾರೆ, ಅವ್ರು ಮಾತಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ, ಅವ್ರ ಮಾತಿಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ಕೊಟ್ಟರೆ ನಂಬರ್ 1 ಬರ್ತೀನಿ ಅಂತ ಯತ್ನಾಳ್ ಒಂದು ಕಡೆ ಮಾತಾಡ್ತಾರೆ. ಲಾಸ್ಟ್ ಬೆಂಚಲ್ಲೆಲ್ಲ ನಾನು ಕೂತ್ಕೊಳ್ಳಲ್ಲ, ಕೂತ್ಕೊಂಡ್ರೆ ಫಸ್ಟ್ ಬೆಂಚಲ್ಲೇ ಕೂತ್ಕೊಳ್ಳೋದು, ನಂಬರ್ 1 ಸ್ಥಾನನೇ ಬೇಕು ಅಂತ ಒಂದು ಕಡೆ ಯತ್ನಾಳ್ರು. ಈ ಕಡೆ ಇನ್ನೊಂದು ರಾಷ್ಟ್ರೀಯ ಪಕ್ಷ ಅಧಿಕಾರದಲ್ಲಿದ್ದಾರೆ. ಇವರಲ್ಲಿ ನಾವು ಊಟಕ್ಕೆ ಸೇರಿದ್ವಿ ಅಂತಾರೆ. ಇಲ್ಲ ಅದೇನು ಡಿನ್ನರ್ ಪಾಲಿಟಿಕ್ಸ್ ಏನು ಮಾಡಿಲ್ಲ, ಸುಮ್ಮನೆ ಊಟಕ್ಕೆ ಹೋಗಿದ್ವಿ, ಅದು ರಾಜಕೀಯ ಮಾತೇ ಆಡಿಲ್ಲ ಅಂತ ಕೆಲವರು ಹೇಳ್ತಾರೆ. ಸೊ ಇವುಗಳ ಮಧ್ಯದಲ್ಲಿ ಇನ್ನೊಂದು ರಾಷ್ಟ್ರೀಯ ಪಕ್ಷ ಇರೋದು ನೀವು. ನಿಮ್ಮ ರಾಷ್ಟ್ರೀಯ ಪಕ್ಷದ ನಾಯಕರುಗಳು ಕಾಣಿಸ್ಕೊಳ್ಳೋದೇ ಇಲ್ಲ ಬಿಡಿ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ, ಸೀಟ್ಗಳು ನೀವು ಗೆದ್ದಿಲ್ಲ. ಸೊ ಯಾವ ಕಡೆ ಹೋಗ್ತಿದೆ ನಮ್ಮ ಸ್ಟೇಟ್ ಅಂತ ಹೇಳಿ ಸರ್? ರಾಜ್ಯದ ಹಿತದೃಷ್ಟಿಯಿಂದ ನೋಡಿದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು, ಹಳೆ ರಾಷ್ಟ್ರೀಯ ಪಕ್ಷಗಳು ನಮ್ಮ ಪಕ್ಷವನ್ನು ಹೊರತುಪಡಿಸಿ, ಯಾಕೆಂದ್ರೆ ನಾವು ಇನ್ನೂ ಗೆದ್ದಿಲ್ಲ, ನಮ್ಗೆ ಯಾವುದೋ ಚುನಾವಣೆ ಎದುರಿಸೋಕೆ ಇನ್ನೂ ಅವಕಾಶ ಬಂದಿಲ್ಲ. ಕಾಂಗ್ರೆಸ್ ಮತ್ತು BJP ಎರಡೂ ಹೊರತಲ್ಲ, ಇಬ್ಬರು ಬಡಬಡಿದಾಟ ಮಾಡಿಕೊಂಡು ರಾಜ್ಯನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ BJP 5 ವರ್ಷ ಏನು ಸಾಧನೆ ಮಾಡ್ತಲ್ಲ, 2-3 ಜನ ಮುಖ್ಯಮಂತ್ರಿಗಳನ್ನ ಬದಲಾಯಿಸ್ಕೊಂಡು ಉಪಮುಖ್ಯಮಂತ್ರಿಗಳನ್ನ ಮಾಡಿಕೊಂಡು ಬೆಂಗಳೂರು ಎಷ್ಟು ಅವಧೋಗತಿಗೆ ಹೋಗಿತ್ತು ಅಂತ ಅವರು ನೆನಪು ಮಾಡ್ಕೋಬೇಕಾಗುತ್ತೆ. ದೋಣಿಗಳು ಬಂದಿದ್ದು ಬೆಂಗಳೂರು, ಹೌದೌದು ದೋಣಿಗಳು ಸರ್. ಸಂಪೂರ್ಣ ಬೆಂಗಳೂರು ನೀರು ಮಳೆ ಬಂದ್ರೆ ಅದೊಂಥರ ಏನಂದ್ರೆ ಒಂದು ನದಿನ ಅಥವಾ ಐಲ್ಯಾಂಡ್ ಆಗಿ ಮಾರ್ಪಾಟಾಗಿದೆ. ಹೌದೌದು. ಯಲಹಂಕದಲ್ಲಿ ವಿಶ್ವನಾಥ ಕ್ಷೇತ್ರದಲ್ಲಿ ನಾವು ಎಷ್ಟು ಎಂಥದೋ 2-3 ಅಪಾರ್ಟ್ಮೆಂಟ್ಗಳಿದೆ, ಅದು ಈಗಲೂ ಫೇಮಸ್. ಹುಳಿಮಾವು ಕಡೆ ಎಲ್ಲ ನಾವೆಲ್ಲ ಚೆನ್ನಾಗಿ ಮಾಡಿದ್ವಿ, ಇವ್ರು ಬಂದು ಹಾಳು ಮಾಡ್ಬಿಟ್ಟು ಸರ್ ಹೇಳ್ತಾರೆ ಅಷ್ಟೇ. ಅವರೆಲ್ಲ ಚೆನ್ನಾಗಿ ಹೆಂಗೆ ಮಾಡಿದ್ದಾರೆ ಅಂದರೆ ಬಿಲ್ ಮಾಡ್ಕೊಂಡು ಬಿಲ್ ತೊಗೊಂಡೋಗಿದ್ದಾರೆ ಅಷ್ಟೇ, ಕೆಲಸ ಯಾರೂ ಮಾಡಿಲ್ಲ. ಅದಕ್ಕೆ ಸುಮಾರು ಉದಾಹರಣೆಗಳಿದೆ. ಆದರೆ ಏನಂದರೆ ಯು ಸ್ಕ್ರಾಚ್ ಮೈ ಬ್ಯಾಕ್, ಐ ವಿಲ್ ಸ್ಕ್ರಾಚ್ ಯುವರ್ ಬ್ಯಾಕ್ ಅನ್ನೋ ಥರ ಇಬ್ಬರು ಕಳ್ರೆ, ವಾಸ್ತವವಾಗಿ ಇಬ್ಬರು ಕಳ್ರೆ. ಎಷ್ಟು ಬೇಕೋ ಅಷ್ಟು ಕರ್ನಾಟಕನ ಲೂಟಿ ಮಾಡಿ ನಮ್ಮ ಕರ್ನಾಟಕದ ಸಂಪತ್ತನ್ನು ತಗೊಂಡೋಗಿ ಉತ್ತರ ಭಾರತದಲ್ಲಿ ಅವ್ರಿಗೆ ಬೇಕಾಗಿರೋ ಆಯಕಟ್ಟು ಪ್ರದೇಶಗಳಲ್ಲಿ ಕನ್ವಿನ್ಸ್ ಮಾಡಿದ್ರೆ ಕನ್ವಿನ್ಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಆದರೆ ನಮ್ಗೆ ಇಲ್ಲಿ ಶಕ್ತಿ ಇಲ್ಲ, ನಾವು ಒಪ್ಕೋತೀವಿ ಅದನ್ನ. ನಮ್ದು ರಾಷ್ಟ್ರೀಯ ಪಕ್ಷ ಈಗ ಉದಯೋನ್ಮುಖ ಪಕ್ಷವಾಗಿ ನಮ್ಗೆ ಬೆಳೀತಾ ಇದೆ. ನಾವು ಇವರಷ್ಟು ಪುರಾತನ ಪಕ್ಷ ಅಲ್ಲದೇ ಇದ್ರೂ ಸಹ 10-12 ವರ್ಷದಲ್ಲಿ ನಾವು ನಮ್ಮ ಸಾಧನೆಯನ್ನು ನಾವು ಮಾಡಿ ತೋರಿಸಿದ್ದೀವಿ. ದೆಹಲಿನಲ್ಲಿ ಅದಕ್ಕೆ ಏನೇನು ಬೇಕೋ ಅದನ್ನು ಜನ ಒಪ್ಕೊಂಡಿದ್ದಾರೆ. ತಂತ್ರ ಕುತಂತ್ರದಿಂದ ಮೋಸದಿಂದ ನಾವು ಈ ಸರಿ ಸೋತ್ಬಿಟ್ಟು ಸಹ ಜನ ನಾನು ಅದಕ್ಕೆ ಉದಾಹರಣೆ ಇರ್ಬೋದು. ಉದಾಹರಣೆಗೆ ಈಗ ಹೇಳ್ತೀನಿ, ಉದಾಹರಣೆ ಡೆಲ್ಲಿ ಜನಕ್ಕೆ ಪವರ್ ಕಟ್ ಅನ್ನು ಅನುಭವಿಸ್ತಾ ಇದ್ದಾರೆ, ವಾಟರ್ ಸೋರ್ಸ್ ಏನೇನು ಅನುಭವಿಸ್ತಾ ಇದ್ದಾರೆ. ಯಮುನಾ ನದಿ ಇನ್ನೂ ಕ್ಲೀನ್ ಮಾಡೋಕ್ಕಾಗಿಲ್ಲ. ಆ ಲೆಫ್ಟಿನೆಂಟ್ ಗವರ್ನರ್ ಏನಿದ್ರಲ್ಲ ಅವರು ನಮಗೆ ಕೊಡಬಾರ್ದು ಕಾಟಗಳನ್ನ ಅಲ್ಲಿ ಕೊಟ್ಟರು. ಇವತ್ತು ಆ ಬಾಯಿ ವ್ಯಕ್ತಿ ಏನು ಮಾಡ್ಕೊಂಡಿದ್ರು ಅವ್ರು ಕಾಣಿಸ್ತಾನೆ ಇಲ್ಲ. ಯಾವ ಚಾನಲಲ್ಲೂ ಆ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಇದು BJPಯ ಕುತಂತ್ರ. ಇನ್ನು ಕಾಂಗ್ರೆಸ್ಸಿಗೆ ಬಂದರೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಈಗ ಉಳಿದಿರೋದು ಸಿದ್ದರಾಮಯ್ಯ ಅವರ ಒಂದು ವರ್ಚಸ್ ಮೇಲೆ ಕಾಂಗ್ರೆಸ್ ಉಳ್ಕೊಂಡಿರೋದು ಕರ್ನಾಟಕದಲ್ಲಿ. ಅವರಿಲ್ಲ ಅಂದರೆ ಇನ್ಯಾರೂ ಈ ಕಾಲಘಟ್ಟಕ್ಕೆ ಮಾತ್ರ, ಮುಂದಿನ ಚುನಾವಣೆಗೆ ನಾನು ಮಾತಾಡಕ್ಕೆ ಹೋಗ್ತೀನಿ. ಈಗಿನ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ಅವರು ಅಲ್ಟಿಮೇಟ್, ಅವ್ರನ್ನ ನೋಡ್ಕೊಂಡೇ ಜನ ಓಟ್ ಹಾಕಿರೋದು. ಒಂದು 10-15% DK ಶಿವಕುಮಾರ್ ಅವ್ರನ್ನ ನೋಡ್ಕೊಂಡು ಹಾಕಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವರು ಬಣಬಡಿದಾಟ ಹೆಂಗಿದೆ ಅಂದರೆ, ನಾವು ಅವ್ರು ಯಾರು ಮುಖ್ಯಮಂತ್ರಿ ಆದರೂ ನಮಗೇನು ಅಭ್ಯಂತರ ಇಲ್ಲ. ಎಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲಿ ಅದು ಕಾಮನ್. ಏನು ಸ್ಟಾಪ್ ಆಗಿರುತ್ತೆ, ಸ್ಥಗಿತ ಆಗಿರೋದು ಕಾಮನ್. ಇವರಿಬ್ರು ಮುಖ್ಯಮಂತ್ರಿ ಕಿತ್ತಾಟ ಮಾಡ್ಕೊಂಡು ಏನು ಸ್ಟಾಪ್ ಆಗಿದೆ ಸರ್? ಸ್ಥಗಿತ ಏನಾಗಿದೆ ಅಂದರೆ ಬಸ್ ಓಡ್ತಾ ಇಲ್ಲ, ಎಲ್ಲ ಓಡ್ತಾ ಇದೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಶಿಕ್ಷಕರ ಬೆಂಗಳೂರನ್ನ ಚುನಾವಣೆ ಮಾಡಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಎರಡು ಪಕ್ಷದವ್ರು, ಅದಕ್ಕೆ ಎರಡು ಪಕ್ಷದವ್ರ ಕಾರಣ ಇದೆ. ಅವ್ರ ಕೈಲೂ ಆಗಿಲ್ಲ. ಏನಕ್ಕೆ ಭಯ ಇದೆ? ಕಾರ್ಪೊರೇಟರ್ ನೆಕ್ಸ್ಟ್ MLA ರೆಡಿ ಆಗ್ಬಿಡ್ತಾರೆ ಅಂತ ಭಯ ಅಲ್ಲ, ಅವರಿಗೆ ಕಾರ್ಪೊರೇಟರ್ಸ್ ಬೇಕಾಗಿಲ್ಲ. ಅದೇ ಅವ್ರು ಬಂದ್ರೆ ನೆಕ್ಸ್ಟ್ MLA ಆಸ್ಪಿರೆಂಟ್ಸ್ ನನಗೆ ಪೈಪೋಟಿ ಕೊಡ್ತಾರೆ, ನನಗೆ ಅವರು ಚಾಲೆಂಜ್ ಮಾಡ್ತಾರೆ ಬರೋ ದಿನಗಳಲ್ಲಿ, ನನ್ನನ್ನು ಮೂಲಿಗೆ ಮಾಡ್ತಾರೆ ಅನ್ನೋ ಒಂದು ಇವ್ರಿಗೆ ಎರಡು ಪಕ್ಷದ ನಾಯಕರಿಗೆ. ಅದ್ರ ಜೊತೆ ಜನ ಬೆಂಗಳೂರು ಅಭಿವೃದ್ಧಿ ನೀವು ಹೇಳಿದ್ರಲ್ಲ, ಇವರು ಹೇಳಿದ್ರು, ಎಲ್ಲರೂ ಇದು ವಸ್ತುಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಳೇಬೇಕು, ಅದು ಸತ್ಯ ಕೂಡ. ಎಂಟೈರ್ ಬೆಂಗಳೂರು ರಸ್ತೆ ಗುಂಡಿಗಳಲ್ಲಿ ರಸ್ತೆ ಇದೆ ಅನ್ನೋ ಥರ ಆಗಿದೆ. ಮಳೆ ಬರಲಿ ಇನ್ನೊಂದು ಬರಲಿ, ಏನಾದ್ರು ಪವರ್ ಕಟ್ ಆದರೆ ಅದು ರಿಪೇರಿ ಮಾಡೋಕೆ ಒಂದು ಕಡೆ ಹಾಕಿದ್ದಾರೆ, ಇನ್ನೊಂದು ಕಡೆ ಮತ್ತೊಂದು ಜಲಮಂಡಳಿಯವ್ರು ಹಾಕಿದ್ದಾರೆ, ಮತ್ತೊಂದು ಕಡೆ ಇನ್ನೊಬ್ರು ಹಾಕಿದ್ದಾರೆ. ಎಲ್ಲ ಆಗ್ಬಿಟ್ಟು ಏನಾಗಿದೆ, ಜನಗಳು ಕನ್ಫ್ಯೂಸ್ ಆಗ್ಬಿಟ್ಟು ನಾವು ಬೆಂಗಳೂರು ರಸ್ತೆ ಗುಂಡಿಗಳಲ್ಲಿದೆ, ಅದು ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅನ್ನೋ ಥರ ಆಗಿದೆ. ಆದರೆ ನಾನು ಹೇಳ್ತೀನಿ, DK ಶಿವಕುಮಾರ್ ಅವರು ಇದು ಜವಾಬ್ದಾರಿ ತಗೋಬೇಕು. ನಾವು ಅವ್ರ ರಾಜಕೀಯ ಏನೇ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಗರನ ಅಟ್ಲೀಸ್ಟ್ ಬೇಸಿಕ್ ಫೆಸಿಲಿಟೀಸ್ ಏನಿದೆ, ನೀರು, ರಸ್ತೆ, ಒಳಚರಂಡಿ ವ್ಯವಸ್ಥೆ, ಇದನ್ನು ಸರ್ ಮಾಡಿಕೊಟ್ಬಿಟ್ರೆ ಯಾರು ಅವ್ರ ಸವಾಸಕ್ಕೆ ಹೋಗಲ್ಲ. ಅವ್ರ ಮುಖ್ಯಮಂತ್ರಿಗಳಾರು ಆಗಲಿ, ಉಪಮುಖ್ಯಮಂತ್ರಿಗಳಾರು ಆಗಿರಲಿ, ಏನಾದ್ರು ಮಾಡ್ಕೊಂಡು. ಟ್ಯಾಕ್ಸ್ ಎಲ್ಲ ಜಾಸ್ತಿ ತಗೋತಾ ಇದ್ದಾರಾ? ಪ್ರತಿದಿನ ಟ್ಯಾಕ್ಸ್ ತಗೋತಾ ಇದ್ದಾರೆ, ಕಲೆಕ್ಟ್ ಮಾಡ್ಕೋತಾರೆ. ಎಲ್ಲ ರೀತಿಯಲ್ಲೂ ಟ್ಯಾಕ್ಸ್ ಜಾಸ್ತಿ ತಗೋತಾರೆ. ನಾವು ಕೇಳೋದಿಷ್ಟೇ, ಆಮ್ ಆದ್ಮಿಯಿಂದ ಕರ್ನಾಟಕದ ಜನತೆ ಪರವಾಗಿ ದಯವಿಟ್ಟು ಅಭಿವೃದ್ಧಿ ಮಾಡ್ರಪ್ಪ ಪ್ಲೀಸ್. ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ.